ಹಿಮಾಲಯದ 6111 ಮೀಟರ್ ಎತ್ತರದ ಯುನಮ್ ಪೀಕ್ ಏರಿ ಗದಗ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ ದುರ್ಗಪ್ಪ ಮಾದರ್. ಹೌದು, ಕಠಿಣ ಪರಿಶ್ರಮ ಹಾಗೂ ಛಲವಿದ್ರೆ ಎಂತಹ ಹಿಮಾಲಯದಂತ ಸವಾಲನ್ನು ಮೆಟ್ಟಿ ನಿಲ್ಲಬಹುದು ಅನ್ನೋದನ್ನ ಗದಗ ಜಿಲ್ಲೆಯ ಗ್ರಾಮೀಣ ಪ್ರತಿಭೆಯೊಬ್ಬರು ಸಾಬೀತು ಮಾಡಿದ್ದಾರೆ. ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ಸಮೀಪದ ಕಲ್ಲಿನೂರು ಗ್ರಾಮದ ಬಡ ಯುವಕ ರೋಣದ ರಾಜೀವ್ ಗಾಂಧಿ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿ ದುರ್ಗಪ್ಪ ಯಮನೂರಪ್ಪ ಮಾದರ್ ಅವರು ಹಿಮಾಚಲ ಪ್ರದೇಶದ ಬರೋಬ್ಬರಿ 6111 ಮೀಟರ್ ಅಂದ್ರೆ ಸುಮಾರು 20,049 ಅಡಿ ಎತ್ತರದ ಕಡಿದಾದ ಯುನಮ್ ಪೀಕ್ ಪರ್ವತವನ್ನು ಯಶಸ್ವಿಯಾಗಿ ಆರೋಹಣ ಮಾಡಿ ಐತಿಹಾಸಿಕ ಸಾಧನೆಯನ್ನ ಮಾಡಿದ್ದಾರೆ. ಹಿಮಾಲಯ ಪರ್ವತ ಶ್ರೇಣಿಯ -ಡಿಗ್ರಿ ತಾಪಮಾನ, ಆಮ್ಲಜನಕದ ಕೊರತೆ ಹಾಗೂ ತೀವ್ರ ಮೈ ಕೊರೆಯುವ ಹಿಮಗಾಳಿಯಂತಹ ವಿಷಮ ಪರಿಸ್ಥಿತಿಯನ್ನ ಎದುರಿಸಿ ದುರ್ಗಪ್ಪ ಈ ಸಾಹಸವನ್ನ ಮೆರೆದಿದ್ದಾರೆ. ಹಿಮಾಚಲ ಪ್ರದೇಶದ ಪ್ರಸಿದ್ಧ ಅಟಲ್ ಬಿಹಾರಿ ವಾಜಪೇಯಿ ಪರ್ವತಾರೋಹಣ ಸಂಸ್ಥೆ ಅಲ್ಲಿ ಅತ್ಯುನ್ನತ ತರಬೇತಿ ಪಡೆದಿದ್ದ ಇವರು ನಿಗದಿತ ಗುರಿಯನ್ನ ಅತ್ಯಂತ ಧೈರ್ಯ ಮತ್ತು ದೃಢ ಸಂಕಲ್ಪದಿಂದ ತಲುಪುವ ಮೂಲಕ ನಾಡಿಗೆ ಹೆಮ್ಮೆಯನ್ನ ತಂದಿದ್ದಾರೆ. ಅತ್ಯಂತ ಕಡು ಬಡತನದ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ದುರ್ಗಪ್ಪ ಅವರ ಸಾಹಸ ಮನೋಭಾವಕ್ಕೆ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆ ಆರ್ಥಿಕ ಪ್ರಾಯೋಜಕತ್ವ ಮತ್ತು ಬೆಂಬಲ ನೀಡಿ ಪ್ರೋತ್ಸಾಹ ನೀಡಿವೆ. ಸಮಾಜ ಕಲ್ಯಾಣ ಇಲಾಖೆಯ ಈ ಸಹಕಾರದಿಂದಾಗಿ ಗ್ರಾಮೀಣ ಭಾಗದ ಯುವಕನೊಬ್ಬ ರಾಷ್ಟ್ರ ಮಟ್ಟದ ಪರ್ವತ ಶಿಖರವನ್ನು ಏರಲು ಸಾಧ್ಯವಾಗಿದೆ. ರೋಣದ ರಾಜೀವ್ ಗಾಂಧಿ PU ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ದುರ್ಗಪ್ಪ ಮಾದರ್ ಅವರ ಈ ಅದ್ಭುತ ಪರ್ವತಾರೋಹಣ ಸಾಹಸಕ್ಕೆ ಕಾಲೇಜಿನ ಆಡಳಿತ ಮಂಡಳಿ ಕೂಡ, ಪ್ರಾಂಶುಪಾಲರು, ಉಪನ್ಯಾಸಕ ವೃಂದ, ಸಹಪಾಠಿಗಳು, ಕಲ್ಲಿನೂರು ಗ್ರಾಮಸ್ಥರು ಹಾಗೂ ಗದಗ ಜಿಲ್ಲೆಯ ಸಮಸ್ತ ನಾಗರಿಕರು, ಕ್ರೀಡಾ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ಹಾಗೂ ಪ್ರೋತ್ಸಾಹ ಸಿಕ್ಕರೆ ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯ ಅವರಲ್ಲಿದೆ ಎನ್ನುವುದಕ್ಕೆ ದುರ್ಗಪ್ಪ ಅವರ ಈ ಸಾಹಸವೇ ಸಾಕ್ಷಿಯಾಗಿದೆ. ನಾ ಭಾಳ ದೂರ ಐತಿ ನದಿದು. ಆರು 6,000 ಫೀಟ್ ಮೇಲಕ್ಕೆ ಬಂದಿದ್ದೀವಿ. बोलो भारत माता की, गंगा मैया की, महात्मा गांधी जी की जय।